ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ದೇವರಲ್ಲಿ ಆನಂದಿಸುತ್ತಾ ಇದ್ದೀರಾ? ಈ ವರ್ಷಾಂತ್ಯದಲ್ಲಿ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಕರ್ತನನ್ನು ಎಷ್ಟೋ ಸ್ತುತಿಸುತ್ತಾ ಇದ್ದೇವೆ. ಆತನು ನಮಗೊಂದು ಗಿಫ್ಟಾಗಿ ದೇವರು ಆತನು ನಮಗೆ ಅನುಗ್ರಹಿಸಿರುವ ಕ್ರಿಸ್ತನಿಗಾಗಿ ನಾವು ಆನಂದಿಸಬೇಕಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಬಂದು ನಿಮ್ಮ ನಾಮ ಮಹಿಮೆ ಪಡಿಸಬೇಕೆಂದು ಈ ವರ್ಷಾಂತ್ಯದಲ್ಲಿ ದೇವರೇ ನೀವು ಮಾಡಿರುವ ಮೇಲುಗಳನ್ನೆಲ್ಲ ನೆನೆಸಿ ನಮಗೋಸ್ಕರ ನೀವೇನೆಲ್ಲಾ ಕಾರ್ಯಗಳನ್ನು ಮಾಡಿ ನಿಮ್ಮ ಕೃಪೆ ತೋರಿಸಿದಿರೋ ಅವುಗಳನ್ನು ನೆನೆಸಿ ಎಷ್ಟು ದೊಡ್ಡ ಆಶೀರ್ವಾದ ನಾವು ಹೊಂದಿದ್ದೇವೆ ಎಂದು ನೆನೆಸಿ ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರಿ. ಇನ್ನೂ ಅವುಗಳನ್ನು ಹೊಂದದೇ ಇರುವವರಿರುವುದಾದರೆ ಅವುಗಳನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಈ ಇಯರ್ ಎಂಡ್ನಲ್ಲಿ ಬಹಳ ಸ್ಥಳಗಳಲ್ಲಿ ನಾವು ನೋಡ್ತೇವೆ, ಇಯರ್ ಎಂಡಿಂಗ್ ಸೇಲ್ಸ್ ಅನ್ನುತ್ತಾರೆ. ತಮ್ಮ ಹಳೆಯ ವಸ್ತುಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಳ್ಳುವುದಕ್ಕಾಗಿ, ಇಲ್ಲವೇ ಅದರ ಒಂದು ಹೆಸರಿಟ್ಟು ಮನುಷ್ಯರು ಕೊಂಡುಕೊಳ್ಳುವಂತೆ ಮಾಡುವುದಕ್ಕಾಗಿ ಏನೇನೋ ಜನರು ಮಾಡ್ತಾ ಇರ್ತಾರೆ. ಹಾಗಾದರೆ ನಾವು ಒಂದು ವರ್ಷದ ಅಂತ್ಯಕ್ಕೆ ಬಂದ ಕೂಡಲೇ ನಾವು ಕೂಡ ಕ್ಲಿಯರ್ ಮಾಡಿಕೊಳ್ಬೇಕು, ಸ್ಟಾಕ್ ಕ್ಲಿಯರ್ ಮಾಡಿಕೊಳ್ಬೇಕು. ಕೆಲವೊಂದು ಹಳೆಯ ವಿಷಯಗಳು ಹಾಗೆಯೇ ಉಳಿದು ಬಿಡುತ್ತವೆ. ಎಷ್ಟೇ ದಿನಗಳಿಂದ ನೀವು ಮಾಡಲು ಇಚ್ಛಿಸಿದರೂ ಕೂಡ, ಆಯ್ತು ಮಾಡಿ ಮುಗಿಸೋಣ ಅಂದ್ಕೊಂಡ್ರೂ ಕೂಡ ಮುಗಿಸಲಾರದ ಕೆಲಸಗಳು, ಇಲ್ಲವೇ ಹೃದಯ ಸರಿಪಡಿಸಿಕೊಳ್ಳಬೇಕಾದ ವಿಷಯಗಳಾಗಲಿ, ಇಲ್ಲವೇ ದೇವರ ಮುಂದೆ ಮಾಡಿರುವ ವಾಗ್ದಾನಗಳನ್ನು ಸರಿಪಡಿಸಿಕೊಳ್ಳುವ ವಿಷಯ ಆಗಿರ್ಬೋದು, ಏನೇ ಆಗಿರಲಿ, ಎಲ್ಲಿ ಅವು ಹಾಗೆಯೇ ಉಳ್ಕೊಂಡಿವೆ ಎಂದು ಹೃದಯ ಪರಿಶೀಲಿಸಿಕೊಂಡು ದೇವರ ಮುಂದೆ ಸರಿಪಡಿಸಿಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ಈ ವರ್ಷಾಂತ್ಯದಲ್ಲಿ ನಾವು ದೇವರನ್ನು ಹೃದಯಪೂರ್ವಕವಾಗಿ ಸ್ತುತಿಸಬೇಕು. ಯಾವಾಗ ನೋಡಿದ್ರೂ ಕೂಡ ನಾವೇ ಸಾಲಗಾರರಾಗಿರುತ್ತೇವೆ ಹೊರತು ದೇವರು ಎಂದಿಗೂ ಸಾಲಗಾರನಲ್ಲ. ನಾವು ಆತನಿಗೆ ಋಣಸ್ಥರಾಗಿದ್ದೇವೆ ಹೊರತು ಆತನು ನಮಗೆ ಋಣಸ್ಥನು ಅಲ್ಲವೇ ಅಲ್ಲ. ಆತನು ನಾವು ಬೇಡಿಕೊಂಡು ಊಹಿಸಿದವುಗಳಿಗಿಂತಲೂ ಹೆಚ್ಚಿನದನ್ನು ಕೊಟ್ಟಿದ್ದಾರೆ. ನಾವು ಬೇಡುವುದಕ್ಕಿಂತ ಮುಂಚೆಯೇ ನಮ್ಮ ಅವಶ್ಯಕತೆ ಪೂರೈಸುತ್ತಿದ್ದಾರೆ. ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟ ತಕ್ಷಣವೇ ಆತನು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ. ನಮ್ಮ ದೇವರ ಶ್ರೇಷ್ಠತೆ ಏನೆಂದರೆ ಆತನು ಕ್ಷಮಿಸಿ ಮರೆಯುವ ದೇವರಾಗಿದ್ದಾರೆ. ಹಾಗಾದರೆ ಈ ವರ್ಷಾಂತ್ಯದಲ್ಲಿ ನಾವು ಜಸ್ಟ್ ನೋಡಿರಿ ಪ್ರಿಯರೇ, ಇನ್ನೂ ಒಂದು ವಾರ ಇಲ್ಲ ಅಷ್ಟೇ. ಈ 2024ನೇ ವರ್ಷ ಮತ್ತೆ ನಮ್ಮ ಜೀವಿತದಲ್ಲಿ ಎಂದಿಗೂ ಬರುವುದೇ ಇಲ್ಲ. ಈಗೋ ಈ ಯೇಸು ಕ್ರಿಸ್ತನ ಜನನವನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ಆತನು ಹೇಗೆ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ನಮ್ಮ ಮಧ್ಯದಲ್ಲಿ ಹೇಗೆ ಬಂದಿದ್ದಾರೆಂದು ಎಷ್ಟೋ ಸಂದೇಶಗಳನ್ನು ಕೇಳ್ತಿದ್ದೇವಲ್ಲವೇ? ಹಾಗಾದರೆ ನಿಮಗೆ ಆಶ್ಚರ್ಯವಾಗುತ್ತಿಲ್ಲವೋ? ಇದರಲ್ಲಿರುವಂತಹ ವಿಷಯಗಳನ್ನು ನೀವು ನಂಬುತ್ತಾ ಇದ್ದೀರೋ? ನಿಮ್ಮನ್ನು ಪ್ರೀತಿಸಿದ ದೇವರು ನಿಮಗೋಸ್ಕರವೇ ಈ ಲೋಕಕ್ಕೆ ಬಂದಿದ್ದಾರೆಂಬ ಸಂಗತಿ ನಂಬುವುದಾದರೆ ನಿಮ್ಮ ದುಃಖಗಳೆಲ್ಲ ತೀರಿ ಹೋಗ್ತವೆ, ನಿಮ್ಮ ಸಮಸ್ಯೆಗಳೆಲ್ಲ ಮಾಯವಾಗ್ತವೆ. ಒಂದು ಸಾರಿ ನಾವು ಬೈಬಲ್ನಲ್ಲಿ ನೋಡೋಣ ಬನ್ನಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥಿ 2 ಪತ್ರಿಕೆಯವೇ ಅಲ್ಲವೇ? ಅದರಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ ಓದುತ್ತೇನೆ ಕೇಳ್ರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9:15. ಬೈಬಲ್ ಇದೆಯಾ ನಿಮ್ಮ ಹತ್ತಿರ? ಬೈಬಲ್ ಓದುತ್ತಾ ಇದ್ದೀರಾ? ಡಿಜಿಟಲ್ ಬೈಬಲ್ ಹಿಡ್ಕೊಂಡು ಈ ದಿನ ಪ್ರಿಂಟೆಡ್ ಬೈಬಲ್ ಮೂಲೆಯಲ್ಲಿ ಎಸೆಯುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಬೈಬಲ್ ಸ್ಟಡಿಗೆ ಯಾವಾಗಲೂ ಕೂಡ ಪ್ರಿಂಟೆಡ್ ಬೈಬಲನ್ನೇ ಬಳಸಿರಿ. ಪೆನ್ನಿನಿಂದ ನೀವು ಅಂಡರ್ಲೈನ್ ಮಾಡಿಕೊಳ್ಳುವುದಕ್ಕಾಗಿ, ಮಾರ್ಕ್ ಮಾಡಿಕೊಳ್ಳುವುದಕ್ಕಾಗಿ ಅದು ನಿಮಗೆ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯಶ್. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9:15. ವರ್ಣಿಸಲ ಸಖ್ಯವಾದ ದೇವರ ವರಕ್ಕಾಗಿ ದೇವರಿಗೆ ಸ್ತೋತ್ರ. ಸಿಂಪಲ್. ವರ್ಣಿಸಲ ಶಕ್ಯವಾದ ಆತನ ವರದ ಕುರಿತಾಗಿ ದೇವರಿಗೆ ಸ್ತೋತ್ರ. ವರ್ಣಿಸಲು ಅಶಕ್ಯವಾದ ದೊಡ್ಡ ವರ, ವಿವರಿಸಲಾರದಂತಹ ದೊಡ್ಡ ವರ, ಹೌದಲ್ಲವೇ? ಊಹಿಸಲಾರದಷ್ಟು ಅತ್ಯಧಿಕವಾದಂತಹ ಆತನ ಬಹುಮಾನ. ನೋಡಿ ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸಿ ಬಹುಮಾನವಾಗಿ ನಮಗೇನು ಕೊಟ್ಟಿದ್ದಾರೆ ಆತನು? ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ದರಿಂದ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ನಾವು ನಶಿಸಿ ಹೋಗಲಾರದಕ್ಕಾಗಿ, ಆತನಲ್ಲಿ ನಂಬಿಕೆ ಇಡುವುದಕ್ಕಾಗಿ. ಎಂತಹ ದೊಡ್ಡ ದೇವರಾಗಿದ್ದಾರೆ ನೋಡಿ. ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ, ನಮ್ಮನ್ನು ಪ್ರೀತಿಸುವುದಕ್ಕಾಗಿ, ನಮ್ಮನ್ನು ಆದರಿಸುವುದಕ್ಕಾಗಿ, ಸ್ವಸ್ಥಪಡಿಸುವುದಕ್ಕಾಗಿ, ನಮ್ಮ ಸಂಗಡ ಇರುವುದಕ್ಕಾಗಿ. ಯೇಸು ಕ್ರಿಸ್ತನು ಒಂದು ವರವಾಗಿ ನಮಗೆ ದೊರಕಿದ್ದಾರೆ. ನಾವು ಕೊಂಡುಕೊಳ್ಳಲಿಕ್ಕಾಗಲ್ಲ ಆತನಿಗೆ.
ನಾವು ಆತನನ್ನು ಆರಿಸಿಕೊಳ್ಳಲಿಲ್ಲ, ಆತನೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ಆತನ ಬಳಿಯಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲಿಲ್ಲ. ಬೇಕಾದರೆ ಈ ಲೋಕದಲ್ಲಿ ನೋಡಿ, ಕೆಲವೊಂದು ಪ್ರಮುಖ ವ್ಯಕ್ತಿಗಳಿಗೆ ನಾವು ಭೇಟಿಯಾಗಬೇಕಾದಾಗ ಎಷ್ಟು ತೊಂದರೆ ಪಡಬೇಕಾಗುತ್ತೆ. ಯಾವಾಗಲೂ ಬ್ಯುಸಿಯಾಗಿದ್ದು ನಮಗೆ ಲಭ್ಯವಿಲ್ಲದ ರೀತಿಯಲ್ಲಿ ಇರ್ತಾರಲ್ಲವೇ. ಆದರೆ ದೇವಾದಿ ದೇವನಾಗಿರುವ ನಮ್ಮ ಕರ್ತನು ನಮಗೆ ಯಾವಾಗಲೂ ಲಭ್ಯವಾಗಿದ್ದಾರೆ. ಬಹಳ ವಿಷಾದವಾದ ಸಂಗತಿ ಏನೆಂದರೆ, ನಾವೇ ಆತನಿಗೆ ಲಭ್ಯವಿರೋದಿಲ್ಲ. ಆತನು ಯಾವಾಗಲೂ ನಮ್ಮನ್ನು ಕೋರಿಕೊಳ್ಳುತ್ತಲೇ ಇದ್ದಾರೆ, ಆತನು ಕರೆಯುತ್ತಲೇ ಇದ್ದಾರೆ, ಆತನು ಆಹ್ವಾನಿಸುತ್ತಲೇ ಇದ್ದಾರೆ. ಆತನು ನಮಗೋಸ್ಕರ ಎಷ್ಟೋ ಮಾರ್ಗಗಳನ್ನು ತೆರೆದಿಟ್ಟಿದ್ದಾರೆ. ಆದರೆ ನಾವಾದರೋ ನನಗೆ ಆ ಕೆಲಸ ಇದೆ, ನನಗೀ ಕೆಲಸ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅನ್ನುತ್ತೇವೆ ಹೊರತು, ಎಷ್ಟೋ ತೊಂದರೆ ಆದರೂ ಕೂಡ ಯಾರೋ ಒಬ್ಬರಿಗೆ ಭೇಟಿಯಾಗಿ ಏನಾದರೂ ಸಂಪಾದಿಸಬೇಕೆಂದು ಎಷ್ಟೋ ತೊಂದರೆ ಪಡ್ತೇವಲ್ಲವೇ. ಅಷ್ಟಕ್ಕೂ ಎಂತಹ ದೊಡ್ಡ ಕ್ರಿಸ್ತನು ನಮಗಿದ್ದಾರೆ ನೋಡಿ. ಆ ಕ್ರಿಸ್ತನನ್ನು ದೇವರು ನಮಗೆ ವರವಾಗಿ ಕೊಟ್ಟಿದ್ದಾರೆ. ವರ ಅಂದ್ರೆ ಬಹುಮಾನ, ಗಿಫ್ಟ್. ಒಂದು ವರ, ಒಂದು ಬಹುಮಾನ ನಮಗೆ ಕೊಡಲ್ಪಟ್ಟಿದೆ ಫ್ರೀ ಆಗಿ. ಈ ದಿನ ನೋಡಿ, ಫ್ರೀ ಅಂದ ಕೂಡಲೇ ಎಷ್ಟೋ ಜನ ಇಷ್ಟಪಡ್ತಾರೆ. ಆದರೆ ಎದಕ್ಕಾಗಿ ಇಷ್ಟಪಡ್ತಿದ್ದೇವೆ? ಎಲ್ಲಿಯಾದರೂ ಫ್ರೀ ಫುಡ್ ಇದೆ ಅಂದ ಕೂಡಲೇ ಓಡೋಡಿ ಹೋಗ್ತಾರೆ. ಎಷ್ಟೊತ್ತಿರುತ್ತೆ ಆ ಫುಡ್ಡು? ಫ್ರೀ ಗಿಫ್ಟ್ ಅಂದ್ರೆ ಅದಕ್ಕೆ ಎಷ್ಟೋ ಆತುರ ಪಡ್ತಾರೆ. ಅದು ಎಷ್ಟೊತ್ತಿರುತ್ತೆ ಹೇಳಿ? ಆದರೆ ಇಲ್ಲಿ ದೇವರು ಕೊಡುವ ಗಿಫ್ಟ್ ಏನೆಂದರೆ ವರ್ಣಿಸಲು ಶಕ್ಯವಾದ ವರ. ಅದು ಹೇಳಿ ಮುಗಿಸಲಾರದಷ್ಟು ದೊಡ್ಡದಾಗಿದೆ. ಯಾವುದು ಆ ವರ? ವರ್ಣಿಸಲು ಶಕ್ಯವಾದದ್ದೇನಾಗಿದೆ? ನಿಮಗೆ ನೆನಪಿದೆಯಾ ಪ್ರಿಯರೇ? ಬೈಬಲ್ನಲ್ಲಿ ಆ ಸಂಸೋನನ ತಂದೆ ತಾಯಿಗಳಾದ ಮನೋಹ ಎಂಬ ದಂಪತಿಗಳಿಗೆ ಒಬ್ಬ ದೇವದೂತನು ಪ್ರತ್ಯಕ್ಷನಾಗುತ್ತಾನೆ. ಮೊದಲು ಆ ದೂತನು ಅವನ ಹೆಂಡತಿಗೆ, ಅಂದರೆ ಮನೋಹನ ಹೆಂಡತಿಗೆ ಕಾಣಿಸಿಕೊಳ್ತಾನೆ. ನಿನ್ನ ಗರ್ಭದಲ್ಲಿ ಹುಟ್ಟುವವನು ಶ್ರೇಷ್ಠ ಮಗುವಾಗಿದ್ದಾನೆ, ಅವನನ್ನು ಪವಿತ್ರವಾಗಿ ಬೆಳೆಸಬೇಕನ್ನುತ್ತಾನೆ. ಹಾಗೆಯೇ ಆಕೆ ಹೋಗಿ ತನ್ನ ಗಂಡನಿಗೆ ದೂತನು ಹೀಗೆ ಹೇಳಿದಾನೆಂದು ಹೇಳಿದಾಗ, ಅಯ್ಯೋ ನನಗೂ ಕೂಡ ಹೇಳಬೇಕಿತ್ತಲ್ಲವೇ ಅಂದುಕೊಂಡು ಅವನು ಆಶಿಸಿದಾಗ, ಅವರಿಬ್ಬರೂ ಇದ್ದಾಗ ಮತ್ತೆ ದೂತನು ಬಂದು, ಏನಾಗಿದೆ ನಿಮ್ಮ ಅನುಮಾನ ಎಂದು ಆ ದೂತನು ಕೇಳಿದಾಗ, ನಮ್ಮ ಮಗನನ್ನು ಬೆಳೆಸುವಂಥದ್ದಾಗಿದೆ, ಅದನ್ನು ನಮಗೆ ಕಲಿಸು ಅಂದಾಗ ಆ ದೂತ ಹೇಳ್ತಾನೆ, ಆ ಸಂಸೋನನು ಬಲಿಷ್ಠನಾಗಿ ಹುಟ್ಟುತ್ತಾನೆ, ಮದ್ಯವನ್ನು ಮುಟ್ಟಬಾರದು, ಪರಿಶುದ್ಧವಾಗಿ ಅವನನ್ನು ಬೆಳೆಸಬೇಕು, ಅವನು ಬಲಿಷ್ಠನಾಗಿ ದೇವರ ಹಸ್ತದಿಂದ ಉಪಯೋಗಿಸಲ್ಪಡುತ್ತಾನೆ ಎಂದು ಹೇಳಿದಾಗ ಆಶ್ಚರ್ಯಗೊಂಡ ಮನೋಹ ನಿನ್ನ ಹೆಸರೇನೆಂದು ಕೇಳುತ್ತಾನೆ. ಆಗ ಆ ದೂತನು ಏನ್ ಹೇಳ್ತಾನೆ ಗೊತ್ತಾ? ಅದು ವರ್ಣಿಸಲು ಅಶಕ್ಯವಾಗಿದೆ. ಕೆಲವೊಮ್ಮೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ದೂತನು ಇಲ್ಲವೇ ಮನುಷ್ಯಕುಮಾರನು ಎಂದು ಬರೆಯಲ್ಪಟ್ಟ ಸಂದರ್ಭದಲ್ಲಿ ಅದು ಬೇರೆ ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ ಎಂಬ ವಿಷಯ ನಿಮಗೆ ಗೊತ್ತಾ? ಆತನು 2024 ವರ್ಷಗಳ ಹಿಂದೆ ಭೂಲೋಕದಲ್ಲಿ ಜನಿಸಿದ್ದಾರೆ. ಆದರೆ ಆತನು ಆದಿಯಿಂದಲೂ ಇದ್ದಾನೆ. ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕ ದೇವರು ಮೊದಲಿನಿಂದಲೂ ಇದ್ದಾರೆ. ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನುಂಟು ಮಾಡುವಾಗ ಅಂದಾಗಲೇ ಇದ್ದಾರೆ. ಆದರೆ ಆಯಾ ಸಂದರ್ಭಗಳಲ್ಲಿ ಯೇಸು ದೂತನು ಎಂಬ ಹೆಸರಿನೊಂದಿಗೆ ಇಲ್ಲವೇ ಮನುಷ್ಯಕುಮಾರನು ಎಂಬ ಹೆಸರಿನೊಂದಿಗೆ ಅಲ್ಲಲ್ಲಿ ಕಾಣಿಸಿಕೊಳ್ಳುವುದನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಆತನು ನಮ್ಮ ಯೇಸು ಆಗಿದ್ದಾರೆ. ನಿನ್ನ ಹೆಸರೇನೆಂದು ಕೇಳಿದರೆ ನನ್ನ ಹೆಸರು ಯೇಸು ಇಲ್ಲವೇ ರಕ್ಷಕನು ಇಲ್ಲವೇ ಕ್ರಿಸ್ತನು ಅಂತ ಹೇಳಿದ್ರೆ ಆ ದಿನ ಅರ್ಥ ಆಗ್ತಿರಲಿಲ್ಲ. ಆಗ ಆತನು ಇನ್ನೂ ಬಯಲುಪಡಿಸಲ್ಪಡಲಿಲ್ಲ. ಅದಕ್ಕೆ ಆತನು ವರ್ಣಿಸಲು ಅಶಕ್ಯವಾಗಿದೆ ಅನ್ನುತ್ತಾನೆ. ವರ್ಣಿಸಲು ಅಶಕ್ಯವಾದ ವರವಾಗಿ ದೇವರು ನಮಗೆ ಕೊಟ್ಟದ್ದೇನೆಂದರೆ, ಒಂದೇ ಪದದಲ್ಲಿ ಹೇಳಬೇಕಾದರೆ ಯೇಸುವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನು ಇದ್ದರೆ ಸಾಕಾ? ಹೌದು, ಸಾಕು. ನೀನು ಸಾಕು ದೇವರೇ, ನೀ ಮಾತ್ರ ಸಾಕು ದೇವರೇ ಎಂದು ಅನೇಕರು ಹಾಡು ಹಾಡ್ತಾರೆ. ಆದರೆ ಅದು ನಿಜವೋ? ಹೌದು. ನಂಬಿದವರಿಗೆ ಯೇಸು ಮಾತ್ರ ಸಾಕು. ಯೇಸು ಇದ್ರೆ ಎಲ್ಲವೂ ಇರುತ್ತೆ. ಯಾಕೆಂದರೆ ಯೇಸು ಕ್ರಿಸ್ತನು ನಮಗೆ ಎಲ್ಲವನ್ನೂ ಕೊಡುವ ಆತನಾಗಿದ್ದಾರೆ. ಫುಲ್ಲಿ ಲೋಡೆಡ್ ಅನ್ನುತ್ತಾರಲ್ಲವೇ ಕೆಲವೊಂದು ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ಗಳನ್ನು ಕೊಡುವಾಗ ಅದರೊಳಗೆ ಬೇಕಾದ ಆಲ್ ಸಾಫ್ಟ್ವೇರ್ಸ್ಗಳೆಲ್ಲ ಅಪ್ಲೋಡ್ ಮಾಡಿ ಅದನ್ನು ಹೇಗೆ ಬೇಕಾದರೂ ಉಪಯೋಗ ಮಾಡುವುದಕ್ಕಾಗಿ, ಅದರಿಂದ ಎಷ್ಟೇ ಆಗಲಿ ಪ್ರಯೋಜನ ಮಾಡಿಕೊಳ್ಳುವುದಕ್ಕಾಗಿ ಫುಲ್ ಲೋಡ್ ಮಾಡಿಕೊಡ್ತಾರೆ. ಅದೇ ರೀತಿ ಮನುಷ್ಯನಿಗೆ ಅವಶ್ಯಕವಾಗಿರುವ ಪ್ರತಿಯೊಂದನ್ನು ದೇವರಲ್ಲಿ ಇಟ್ಟು ಆ ದೇವರು ಆ ಯೇಸುವನ್ನೇ ನಮಗೆ ಕೊಟ್ಟಿದ್ದಾರೆ. ಮತ್ತೊಂದು ವಚನ ನೋಡೋಣ ಬನ್ನಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ಬುದ್ಧಿ ಜ್ಞಾನ ಸರ್ವ ಸಂಪತ್ತುಗಳೆಲ್ಲವೂ ಆತನಲ್ಲಿಯೇ ಗುಪ್ತವಾಗಿವೆ. ಬುದ್ಧಿ ಜ್ಞಾನ ಸರ್ವ ಸಂಪತ್ತುಗಳು ಆತನಲ್ಲಿಯೇ. ಯಾರು ಆತನು? ಯೇಸು ಕ್ರಿಸ್ತನಲ್ಲಿಯೇ ಗುಪ್ತವಾಗಿವೆ, ಅಡಕವಾಗಿವೆ.
ಹೌದು ಪ್ರಿಯರೇ, ಕ್ರಿಸ್ತನನ್ನು ಹೊಂದಿಕೊಂಡವನು ಧನ್ಯನು. ಬುದ್ಧಿ ಬೇಕಾದರೂ, ಜ್ಞಾನ ಬೇಕಾದರೂ, ಸಂಪಾದನೆ ಬೇಕಾದರೂ, ಸಮಾಧಾನ ಬೇಕಾದರೂ, ಸಂತೋಷ ಬೇಕಾದರೂ, ಪಾಪ ಕ್ಷಮಾಪಣೆ ಬೇಕಾದರೂ, ಸ್ವಸ್ಥತೆ ಬೇಕಾದರೂ, ಮನಃಶಾಂತಿ ಬೇಕಾದರೂ, ಏನೇ ಬೇಕಾಗಿದ್ರೂ ಕೊಡಬಲ್ಲಾತನು ನಮ್ಮ ಯೇಸು ಕ್ರಿಸ್ತನಾಗಿದ್ದಾರೆ. ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನನ್ನ ನಾಮದಲ್ಲಿ ನೀವೇನೇ ಬೇಡಿಕೊಂಡರೂ ಕೊಡುವಾತನೇ ಯೇಸು ಆಗಿದ್ದಾರೆ. ನನ್ನ ಕೈಲಾಗುವುದಿಲ್ಲ ಎಂದು ಅನೇಕರು ಈ ಲೋಕದಲ್ಲಿ ಹೇಳಬಹುದು. ವೈದ್ಯರಿಗೆ ಅಸಾಧ್ಯವಾದ ವಿಷಯಗಳು, ಮನುಷ್ಯರಿಂದ ಅಸಾಧ್ಯವಾದ ವಿಷಯಗಳು, ರಾಜರಿಂದ ಅಸಾಧ್ಯವಾದ ವಿಷಯಗಳು, ಸರ್ಕಾರಕ್ಕೂ ಅಸಾಧ್ಯವಾದ ವಿಷಯಗಳು ಎಷ್ಟೋ ಇರ್ತವೆ. ಆದರೆ ಯೇಸುವಿಗೆ ಅಸಾಧ್ಯವಾದ ವಿಷಯಗಳು ಯಾವುದೊಂದೂ ಇಲ್ಲ. ಹೌದು, ಅಷ್ಟಕ್ಕೂ ಈ ಯೇಸುವನ್ನು ನೀವು ನಂಬಿದ್ದೀರಾ? ನೀವು ವೈಯಕ್ತಿಕವಾಗಿ ರಕ್ಷಕನಾಗಿ ಅಂಗೀಕರಿಸಿದ್ದೀರಾ? ಯೇಸುವನ್ನೇ ದೇವರಾಗಿ ನಮಗೆ ಕಳಿಸಲ್ಪಟ್ಟಿರೋದು ನಾವು ದೇವರ ನಿಕಟತೆಗೆ ಹೋಗಿ ದೇವರೊಂದಿಗೆ ಸಹವಾಸ ಮಾಡುವುದಕ್ಕಾಗಿಯೇ, ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸುವುದಕ್ಕಾಗಿ. ಈ ಲೋಕದಲ್ಲಿ ನಮಗೆ ಬೇಕಾದಂತಹ ಸಮಾಧಾನ, ಸ್ವಸ್ಥತೆ, ನೆಮ್ಮದಿ ಒದಗಿಸ್ತಾರೆ. ನೋಡಿರಿ, ಯೇಸು ಈ ಲೋಕದಲ್ಲಿದ್ದಾಗ ಅದನ್ನೇ ಮಾಡಿದ್ರು. ಆತನು ಉಪಕಾರ ಮಾಡುತ್ತಾ ಗ್ರಾಮಗಳಿಗೂ ತಿರುಗಾಡಿದ್ರು ಎಂದಿದೆ ಬೈಬಲ್ನಲ್ಲಿ. ಆತನು ಏನ್ ಮಾಡಿದ್ರು? ಒಳ್ಳೆಯದನ್ನೇ ಮಾಡಿದ್ರು. ಎಲ್ಲರ ಅವಶ್ಯಕತೆ ತೀರಿಸಿದ್ರು. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ರು, ಕಾಲಿಲ್ಲದವರಿಗೆ ಕಾಲು ಕೊಟ್ರು, ಮನಃಶಾಂತಿ ಇಲ್ಲದವರಿಗೆ ಸಮಾಧಾನ ಕೊಟ್ರು, ಪಾಪದಲ್ಲಿ ಮುಳುಗಿದವರಿಗೆ ಪಾಪ ಕ್ಷಮಾಪಣೆ ಕೊಟ್ರು, ಬಿಡುಗಡೆ ಕೊಟ್ರು, ಸೈತಾನನ ಬಂಧನದಲ್ಲಿದ್ದಂಥವರಿಗೆ ಬಿಡುಗಡೆ ಮಾಡಿದ್ರು. ನಾನಾ ವಿಧವಾದಂತಹ ಅಂಧಕಾರದ ಶಕ್ತಿಗಳಿಂದ ಪೀಡಿಸಲ್ಪಟ್ಟು ದುರಾತ್ಮನಿಂದ ಪೀಡಿಸಲ್ಪಡುವಂಥವರನ್ನು ಕೂಡ ಬಿಡಿಸಿದ್ರು. ಆತನ ನಾಮದಲ್ಲಿ ಶಕ್ತಿ ಇದೆ. ಆತನು ಪ್ರತಿ ಅವಶ್ಯಕತೆ ತೀರಿಸುವ ಆತನಾಗಿದ್ದಾರೆ. ಸರ್ವ ಅಧಿಕಾರ ಹೊಂದಿದ ದೇವರಾಗಿದ್ದಾರೆ. ಎಂತಹ ದೊಡ್ಡ ಯೇಸುವನ್ನೇ ನಮಗೆ ಕೊಟ್ಟಿರುವಾಗ ಇನ್ನೂ ದೇವರು ನನಗೇನೂ ಕೊಟ್ಟಿಲ್ಲ, ನನಗಿನ್ನೂ ಏನೂ ದೇವರು ಮಾಡಿಲ್ಲ ಎನ್ನುವವರಾಗಿ ನಾವು ಇರೋದಾದರೆ ಅದು ಎಷ್ಟು ಅಜ್ಞಾನ ಆಗಿರುತ್ತೆ ನೋಡಿ. ನನ್ನ ನಾಮದಲ್ಲಿ ನೀವು ಏನೇ ಬೇಡಿಕೊಂಡರೂ ಕೊಡುತ್ತೇನೆಂದಿದ್ದಾರೆ ದೇವರು. ಅದಕ್ಕೆ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುವುದನ್ನು ಕಲಿಯುವುದಾದರೆ ನಾವು ಬೇಡಿ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದ್ದನ್ನು ದೇವರು ಕೊಡುತ್ತಾರೆ. ಈ ವರ್ಷ ಅಂತ್ಯದಲ್ಲಿ ಒಮ್ಮೆ ಆಲೋಚಿಸಿಕೊಳ್ಳಿ, ಇನ್ನೂ ಕೊರತೆಯಲ್ಲಿದ್ದೀರೋ? ಇನ್ನೂ ಕೊರತೆಗಳಿವೆಯಾ? ಸಾಲ ಹಾಗೇ ಕಂಟಿನ್ಯೂ ಆಗ್ತಿವೆಯಾ? ಸಮಾಧಾನ ಇಲ್ಲದ ಸ್ಥಿತಿ ಏನಾದರೂ ಇದೆಯಾ? ಮನೆಯಲ್ಲಿ ಜಗಳ, ಅಶಾಂತಿ ಇದೆಯಾ? ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲವೋ? ಆದಾಯ ಸಾಕಾಗುತ್ತಿಲ್ಲವೋ? ಇನ್ನು ಅದೇ ಬದುಕಿದೆಯಾ? ಹಾಗೇ ಬದುಕುತ್ತೇವೆ ಅಂದುಕೊಳ್ತಾ ಇದ್ದೀರಾ? ಅಗತ್ಯವಿಲ್ಲ. ಈ ನೂತನ ವರ್ಷದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಸರ್ವ ಸಂಪತ್ತನ್ನು ಕೊಡಬಲ್ಲ ದೇವರನ್ನು, ಸಮಾಧಾನ ಕೊಡಬಲ್ಲ ಕ್ರಿಸ್ತನನ್ನು, ನಮ್ಮೊಳಗೆ ಇದ್ದು ನಮ್ಮನ್ನು ನಡೆಸಬಲ್ಲಂತಹ ಕರ್ತನಿಗೆ ನಮ್ಮ ಜೀವಿತ ಅರ್ಪಿಸಿಕೊಡೋದಾದರೆ, ಆ ದಿನ ದಾವೀದನು ಹೇಳುತ್ತಾನೆ, ನಾನು ಹತ್ತಲಾರದಂತಹ ಎತ್ತರವಾದ ಬೆಟ್ಟದಲ್ಲಿ ನನ್ನನ್ನು ಹತ್ತಿಸು ಎನ್ನುವ ರೀತಿಯಲ್ಲಿ ದೇವರು ನಮ್ಮನ್ನು ಹೆಚ್ಚಿಸುವಂಥವರಾಗಿದ್ದಾರೆ. ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಮಾಡಿದರೂ, ಅಂದರೆ ನಿಮ್ಮ ಕೂದಲು ಕಿತ್ಕೊಂಡ ಮಾತ್ರಕ್ಕೆ ನೀವು ಮೇಲಕ್ಕೆ ಹತ್ತುವುದಿಲ್ಲವಲ್ಲ ಅಥವಾ ಬೆಳೆಯುವುದಿಲ್ವಲ್ಲ. ದೇವರು ನಿಮ್ಮನ್ನು ಹೆಚ್ಚಿಸುವಂಥವರಾಗಿರಬೇಕು. ದೇವರು ನಮ್ಮ ವಿಷಯದಲ್ಲಿ ದೊಡ್ಡ ಕಾರ್ಯ ಮಾಡುವವರಾಗಿದ್ದಾರೆ. ಆತನು ವರ್ಣಿಸಲಶಕ್ಯವಾದ ವರವಾಗಿ ಯೇಸುವನ್ನೇ ನಮಗೆ ಕೊಡಲಾಗಿದೆ. ಆ ಯೇಸು ನಾಮದಲ್ಲಿ ಉಚಿತವಾಗಿ ಉತ್ತರ ಪಡ್ಕೊಳ್ತೇವೆ, ಪಾಪ ಕ್ಷಮಾಪಣೆ ಹೊಂದುತ್ತೇವೆ. ಆ ಯೇಸು ನಮ್ಮನ್ನು ತನ್ನ ರಕ್ತದಲ್ಲಿ ತೊಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡಲು ತನ್ನ ಸರ್ವಸ್ವವನ್ನೇ ಅರ್ಪಿಸಿಕೊಟ್ಟಿದ್ದಾರೆ. ಇಂತಹ ದೊಡ್ಡ ಯಾಜಕನಾಗಿರುವ ಯೇಸು ನಮಗಿರುವಾಗ, ಇಂತಹ ಮಹಾಯಾಜಕನಾದ ಯೇಸು ನಮಗಿರುವಾಗ, ನಮ್ಮಂತೆಯೇ ಶೋಧಿಸಲ್ಪಟ್ಟು ನಮಗೆ ಜಯ ಕೊಡುವ ಕರ್ತನಿರುವಾಗ, ಅಪಜಯಗಳಿಂದ ಅಷ್ಟೇ ಅಲ್ಲ, ದರಿದ್ರತೆಯಿಂದ, ಲೋಪದೊಂದಿಗೆ, ಕೊರತೆಯೊಂದಿಗೆ, ಸಮಾಧಾನ ಇಲ್ಲದ ಸ್ಥಿತಿಯಲ್ಲಿ ನಾವಿರಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಈ ಕ್ರಿಸ್ಮಸ್ ಎಂದು ಹೇಳುತ್ತಾ ಆನಂದಿಸುವವರಾಗಿರಬಾರದು. ಆದರೆ ನಿಜವಾದ ಸಂತೋಷ ನಿಮ್ಮ ಹೃದಯದಲ್ಲಿ ಹುಟ್ಟಬೇಕಾದರೆ ನಿಮಗೆ ಪಾಪ ಕ್ಷಮಾಪಣೆ ಉಂಟಾಗಬೇಕು. ನಿಮ್ಮ ಜೀವಿತದಲ್ಲಿರುವ ಪ್ರತಿ ಕೊರತೆಯನ್ನು ಯೇಸು ನಾಮದಲ್ಲಿ ಬೇಡಿಕೊಳ್ಳಬೇಕು. ಯಶ್ ಬಾಯ್ ತೆರೆದು ದೇವರಿಗೆ ಹೇಳಿರಿ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಇಂತಹ ದೊಡ್ಡ ದೇವರಾದ ನೀವು ವರ್ಣಿಸಲಶಕ್ಯವಾದ ವರವಾಗಿ ಕೊಡಲ್ಪಟ್ಟಿರುವಾಗ ನಿಮ್ಮ ಸನ್ನಿಧಿ ನಮಗೆ ಸಾಕು, ನಿಮ್ಮ ಜೊತೆ ಇರುವಿಕೆ ನಮಗೆ ಸಾಕು. ಇಮ್ಮಾನುವೇಲನು ಎಂಬ ನಿಮ್ಮ ಹೆಸರಿಗೆ ತಕ್ಕಂತೆ ಮಾನವ ಮಾತ್ರದವರಾದ ನಮ್ಮ ಸಂಗಡ ನೀವಿರೋದಾದರೆ, ನಿಮ್ಮ ಸಹಾಯ ಇರೋದಾದರೆ, ನಿಮ್ಮ ಸನ್ನಿಧಿ ಇರೋದಾದರೆ, ನಿಮ್ಮ ಚಿತ್ತ ಇರೋದಾದರೆ, ನಾವು ಈ ಲೋಕದಲ್ಲಿ ದೇವರೇ ನಿಮ್ಮ ನಾಮ ಮಹಿಮೆ ಪಡಿಸುವವರಾಗಿರುತ್ತೇವೆ. ಉನ್ನತವಾದ ಲೋಕದಲ್ಲಿ, ಉನ್ನತವಾದಂತಹ ಸ್ಥಳದಲ್ಲಿ ನೀವು ಹೆಚ್ಚಿಸುವವರಾಗಿರ್ತೀರಿ. ದೇವರೇ, ಈ ಸಮಯದಲ್ಲಿ ನಮ್ಮನ್ನು ಒಂದು ಸಾರಿ ಗಮನಿಸಿ ನೋಡಿರಿ. ನಾವು ಬರುವ ಹೊಸ ವರ್ಷದಲ್ಲಿ ಇದೇ ಸ್ಥಿತಿಯಲ್ಲಿ ಹೋಗದಂತೆ
ನಂಬಿಕೆಯೊಂದಿಗೆ, ಪ್ರಾರ್ಥನೆಯೊಂದಿಗೆ, ಸಿದ್ಧತೆಯೊಂದಿಗೆ ನಮ್ಮ ಹೃದಯಗಳನ್ನು ಸರಿಪಡಿಸಿಕೊಳ್ಳುತ್ತಾ ಹೋಗುವ ಹಾಗೆ ನಮ್ಮ ಮುಂದೆ ಬರಲಿಕ್ಕಿರುವ ಹೊಸ ವರ್ಷದಲ್ಲಿ ನಮಗಾಗಿ ಕೂಡಿಟ್ಟಿರುವ ನಿಮ್ಮ ವಾಗ್ದಾನವನ್ನು, ನಿಮ್ಮ ಚಿತ್ತವನ್ನು ಅರಿತುಕೊಂಡು ನಿಮಗೆ ಸಾಷ್ಟಾಂಗವಾಗಿ ಆರಾಧಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ಇರುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರ ಪ್ರಾರ್ಥನಾ ಮನವಿ ನೋಡಿ ನಾವು ಪ್ರಾರ್ಥಿಸ್ತಿದ್ದೇವೆ. ನಿಮ್ಮಲ್ಲಿ ಅನೇಕರು ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಕೂಡ ಕಳಿಸುತ್ತಾ ಇದ್ದೀರಿ. ಥ್ಯಾಂಕ್ ಯು. ಕರ್ತನ ಚಿತ್ತವಿರೋದಾದರೆ ಪ್ರತಿದಿನ ನಿಮಗೋಸ್ಕರ ಸಿದ್ಧಪಡಿಸುತ್ತಿರುವ ಈ ಸಂದೇಶಗಳನ್ನು ನೀವು ಮಾತ್ರ ವೀಕ್ಷಿಸುವುದಲ್ಲದೆ ಇತರರಿಗೂ ಕೂಡ ಶೇರ್ ಮಾಡಿರಿ. ಕರ್ತನಲ್ಲಿ ಅವರು ಕೂಡ ಆಶೀರ್ವಾದ ಹೊಂದುವವರಾಗಿರಲಿ. ಮತ್ತೆ ಕರ್ತನ ಚಿತ್ತವಿರುವುದಾದರೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.